ಮುಂದಿನ ನಾಯಕರು ಅಂತ ಹೇಳೋದ್ರ ಮುಖಾಂತರವಾಗಿ ಏನೆಲ್ಲ ರಾಜಕೀಯ ಸಮೀಕರಣಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ನವೆಂಬರ್ 20ಕ್ಕೆ ಸರಿಯಾಗಿ 27 ದಿನಗಳು ಮಾತ್ರ ಬಾಕಿ ಇದಾವೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನವೆಂಬರ್ ಕ್ರಾಂತಿಯ ಕಿಡಿ ಜೀವಂತವಾಗಿಯೇ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅದಕ್ಕೆ ಆಗಾಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರ್ತದೆ, ಮತ್ತೆ ಸೈಲೆಂಟ್ ಆಗ್ತಾ ಇರ್ತದೆ. ಇದೀಗ ಮತ್ತೆ ಒಂದು ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅದು ಇಡೀ ರಾಜ್ಯ ರಾಜಕೀಯದಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಕೋಟೆಯೊಳಗಡೆ ಮತ್ತಷ್ಟು ಸಂಚಲನ ಮೂಡಿಸುವಂತ ನಿಟ್ಟಿನಲ್ಲಿ ಇದೆ. ಯಾಕೆಂತಂದು ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕಾಲದ ಕೊನೆ ಘಟ್ಟದಲ್ಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯುವ ರಾಜಕಾರಣಿಗಳಿಗೆ ನಾಯಕತ್ವವನ್ನ ಮಾರ್ಗದರ್ಶನ ಕೊಡುವಂತ ನಿಭಾಯಿಸುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದ್ದಾರೆ ಅನ್ನುವಂತ ಒಂದು ಹೇಳಿಕೆ ಏನಿದೆ ಅದು ಎಲ್ಲೋ ಒಂದು ಕಡೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೆ ನಾಂದಿ ಆಡಿದೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದು ಗಡುವನ್ನು ಹಾಕಿಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತೇನಂತಂದು ಹೇಳಿದ್ರೆ, ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಒಂದಷ್ಟು ಮಹತ್ತರ ಬದಲಾವಣೆಗಳಾಗ್ತವೆ. ಆ ಒಂದು ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನುವಂತ ಚರ್ಚೆಗಳು ಈ ಕ್ಷಣದವರೆಗೂ ಕೂಡ ಜೀವಂತವಾಗಿ ಅವರ ಆಪ್ತರಿಟ್ಟಿರುವಂತದ್ದು. ಯಾಕೆಂದ್ರೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡದಿದ್ರು ಕೂಡ ಆಂತರಿಕವಾಗಿ ಅಂತದ್ದೊಂದು ಚರ್ಚೆಯನ್ನು ಜೀವಂತವಾಗಿ ಇರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಯಾರು ಕೂಡ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡಬಾರದು. ಒಂದೊಮ್ಮೆ ಅವರನ್ನ ಮಾತನಾಡಿದ್ರೆ ಅವರ ವಿರುದ್ಧ ಕಠಿಣ ಒಂದಷ್ಟು ಕ್ರಮವನ್ನ ಜರುಗಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಚ್ಚರಿಕೆಯ ನಡುವೆಯೂ ಕೂಡ ಒಂದಷ್ಟು ಬಹಿರಂಗ ಹೇಳಿಕೆಗಳೀಗ ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಳಿಸುವಂತದ್ದು ಅಷ್ಟು ಸುಲಭನ ಅಂತ ಪ್ರಶ್ನೆ ಬಂದಾಗ, ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಕೂಡ ರಾಜಕೀಯ ಕ್ಷಾಣಾಕ್ಷರತನಕ್ಕೂ ಕೂಡ ಸಾಕ್ಷಿಯಾದಂತವರು. ಮತ್ತೆ ಹಿಂದೆನೂ ಕೂಡ ಮೊದಲ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಎರಡನೇ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಪೈಪೋಟಿ ಹೆಚ್ಚಾದಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಿತ್ತು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೆ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಏಕಾಏಕಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾರ ಅನ್ನೋದು ನೋಡಿದ್ರೆ ಅದು ಒಂದಷ್ಟು ರಿಸ್ಕಿಗೆ ಕೈ ಹಾಕುವಂತದ್ದು ಕಡಿಮೆ ಅಂತ ಅನ್ಸುತ್ತೆ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಏನಿದೆ ಅದು ಹೆಚ್ಚೆಚ್ಚು ಬೆಳಕಿಗೆ ಬರ್ತಾ ಇದೆ ಮತ್ತು ನಾಯಕತ್ವದ ಪ್ರಶ್ನೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಮತ್ತೆ ಈ ನಡುವೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಎರಡೂ ಬಣಗಳಿಂದ ತಮ್ಮ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಈ ತಂತ್ರಗಾರಿಕೆಗಳನ್ನ ಯಾವ ರೀತಿ ಹೈಕಮಾಂಡ್ ನೋಡುತ್ತೆ, ಈ ಅಸಮಾಧಾನವನ್ನ ಯಾವ ರೀತಿ ಶಮನವನ್ನ ಮಾಡುತ್ತೆ. ಓಕೆ, ಮತ್ತೆ ಮುಂದಿನ ನಾಯಕರು ಅಂತ ಹೇಳೋದ್ರ ಮುಖಾಂತರವಾಗಿ ಏನೆಲ್ಲ ರಾಜಕೀಯ ಸಮೀಕರಣಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ನವೆಂಬರ್ 20ಕ್ಕೆ ಸರಿಯಾಗಿ 27 ದಿನಗಳು ಮಾತ್ರ ಬಾಕಿ ಇದಾವೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನವೆಂಬರ್ ಕ್ರಾಂತಿಯ ಕಿಡಿ ಜೀವಂತವಾಗಿಯೇ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅದಕ್ಕೆ ಆಗಾಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರ್ತದೆ, ಮತ್ತೆ ಸೈಲೆಂಟ್ ಆಗ್ತಾ ಇರ್ತದೆ. ಇದೀಗ ಮತ್ತೆ ಒಂದು ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅದು ಇಡೀ ರಾಜ್ಯ ರಾಜಕೀಯದಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಕೋಟೆಯೊಳಗಡೆ ಮತ್ತಷ್ಟು ಸಂಚಲನ ಮೂಡಿಸುವಂತ ನಿಟ್ಟಿನಲ್ಲಿ ಇದೆ. ಯಾಕೆಂತಂದು ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕಾಲದ ಕೊನೆ ಘಟ್ಟದಲ್ಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯುವ ರಾಜಕಾರಣಿಗಳಿಗೆ ನಾಯಕತ್ವವನ್ನ ಮಾರ್ಗದರ್ಶನ ಕೊಡುವಂತ ನಿಭಾಯಿಸುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದ್ದಾರೆ ಅನ್ನುವಂತ ಒಂದು ಹೇಳಿಕೆ ಏನಿದೆ ಅದು ಎಲ್ಲೋ ಒಂದು ಕಡೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೆ ನಾಂದಿ ಆಡಿದೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದು ಗಡುವನ್ನು ಹಾಕಿಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತೇನಂತಂದು ಹೇಳಿದ್ರೆ,
ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಒಂದಷ್ಟು ಮಾತ್ರ ಬದಲಾವಣೆಗಳಾಗ್ತವೆ. ಆ ಒಂದು ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನೋಂಥ ಚರ್ಚೆಗಳು ಈ ಕ್ಷಣದವರೆಗೂ ಕೂಡ ಜೀವಂತವಾಗಿ ಅವರ ಆಪ್ತರಿಟ್ಟಿರುವಂತದ್ದು. ಯಾಕೆಂದ್ರೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡದಿದ್ರು ಕೂಡ ಆಂತರಿಕವಾಗಿ ಅಂತದ್ದೊಂದು ಚರ್ಚೆಯನ್ನು ಜೀವಂತವಾಗಿ ಇರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಯಾರು ಕೂಡ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡಬಾರದು. ಒಂದೊಮ್ಮೆ ಅವರನ್ನ ಮಾತನಾಡಿದ್ರೆ ಅವರ ವಿರುದ್ಧ ಕಠಿಣ ಒಂದಷ್ಟು ಕ್ರಮವನ್ನ ಜರುಗಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಚ್ಚರಿಕೆಯ ನಡುವೆಯೂ ಕೂಡ ಒಂದಷ್ಟು ಬಹಿರಂಗ ಹೇಳಿಕೆಗಳೀಗ ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಳಿಸುವಂತದ್ದು ಅಷ್ಟು ಸುಲಭನ ಅಂತ ಪ್ರಶ್ನೆ ಬಂದಾಗ, ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಕೂಡ ರಾಜಕೀಯ ಕ್ಷಾಣಾಕ್ಷರತನಕ್ಕೂ ಕೂಡ ಸಾಕ್ಷಿಯಾದಂತವರು. ಮತ್ತೆ ಹಿಂದೆನೂ ಕೂಡ ಮೊದಲ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಎರಡನೇ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಪೈಪೋಟಿ ಹೆಚ್ಚಾದಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಿತ್ತು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೆ ಹಿಂದುಳಿದ ವರ್ಗಗಳ ರಾಜಕಾರಣವನ್ನ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಏಕಾಏಕಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾರ ಅನ್ನೋದನ್ನ ನೋಡಿದ್ರೆ ಅದು ಒಂದಷ್ಟು ರಿಸ್ಕಿಗೆ ಕೈ ಹಾಕುವಂತದ್ದು ಕಡಿಮೆ ಅಂತ ಅನ್ಸುತ್ತೆ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಏನಿದೆ ಅದು ಹೆಚ್ಚೆಚ್ಚು ಬೆಳಕಿಗೆ ಬರ್ತಾ ಇದೆ ಮತ್ತು ನಾಯಕತ್ವದ ಪ್ರಶ್ನೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಮತ್ತೆ ಈ ನಡುವೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಎರಡೂ ಬಣಗಳಿಂದ ತಮ್ಮ ತಮ್ಮ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಈ ತಂತ್ರಗಾರಿಕೆಗಳನ್ನ ಯಾವ ರೀತಿ ಹೈಕಮಾಂಡ್ ನೋಡುತ್ತೆ, ಈ ಅಸಮಾಧಾನವನ್ನ ಯಾವ ರೀತಿ ಶಮನವನ್ನ ಮಾಡುತ್ತೆ. ಓಕೆ, ಮತ್ತೆ ಮುಂದಿನ ನಾಯಕರು ಅಂತ ಹೇಳೋದ್ರ ಮುಖಾಂತರವಾಗಿ ಏನೆಲ್ಲ ರಾಜಕೀಯ ಸಮೀಕರಣಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ನವೆಂಬರ್ 20ಕ್ಕೆ ಸರಿಯಾಗಿ 27 ದಿನಗಳು ಮಾತ್ರ ಬಾಕಿ ಇದಾವೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನವೆಂಬರ್ ಕ್ರಾಂತಿಯ ಕಿಡಿ ಜೀವಂತವಾಗಿಯೇ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅದಕ್ಕೆ ಆಗಾಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರ್ತದೆ, ಮತ್ತೆ ಸೈಲೆಂಟ್ ಆಗ್ತಾ ಇರ್ತದೆ. ಇದೀಗ ಮತ್ತೆ ಒಂದು ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅದು ಇಡೀ ರಾಜ್ಯ ರಾಜಕೀಯದಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಕೋಟೆಯೊಳಗಡೆ ಮತ್ತಷ್ಟು ಸಂಚಲನ ಮೂಡಿಸುವಂತ ನಿಟ್ಟಿನಲ್ಲಿ ಇದೆ. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕಾಲದ ಕೊನೆ ಘಟ್ಟದಲ್ಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯುವ ರಾಜಕಾರಣಿಗಳಿಗೆ ನಾಯಕತ್ವವನ್ನ ಮಾರ್ಗದರ್ಶನ ಕೊಡುವಂತ ನಿಭಾಯಿಸುವಂತ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದ್ದಾರೆ ಅನ್ನುವಂತ ಒಂದು ಹೇಳಿಕೆ ಏನಿದೆ ಅದು ಎಲ್ಲೋ ಒಂದು ಕಡೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೆ ನಾಂದಿ ಆಡಿದೆ. ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದು ಗಡುವನ್ನು ಹಾಕಿಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತೇನಂತಂದು ಹೇಳಿದ್ರೆ, ನವೆಂಬರ್ 20ರ ನಂತರದಲ್ಲಿ ರಾಜಕೀಯ ಒಂದಷ್ಟು ಮಾತ್ರ ಬದಲಾವಣೆಗಳಾಗ್ತವೆ. ಆ ಒಂದು ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನೋಂಥ ಚರ್ಚೆಗಳು ಈ ಕ್ಷಣದವರೆಗೂ ಕೂಡ ಜೀವಂತವಾಗಿ ಅವರ ಆಪ್ತರಿಟ್ಟಿರುವಂತದ್ದು. ಯಾಕೆಂದ್ರೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡದಿದ್ರು ಕೂಡ ಆಂತರಿಕವಾಗಿ ಅಂತದ್ದೊಂದು ಚರ್ಚೆಯನ್ನು ಜೀವಂತವಾಗಿ ಇರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಹೈಕಮಾಂಡ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಯಾರು ಕೂಡ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬಹಿರಂಗವಾಗಿ ಯಾರು ಕೂಡ ಮಾತನಾಡಬಾರದು. ಒಂದೊಮ್ಮೆ ಅವರನ್ನ ಮಾತನಾಡಿದ್ರೆ ಅವರ ವಿರುದ್ಧ ಕಠಿಣ ಒಂದಷ್ಟು ಕ್ರಮವನ್ನ ಜರುಗಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಚ್ಚರಿಕೆಯ ನಡುವೆಯೂ ಕೂಡ ಒಂದಷ್ಟು ಬಹಿರಂಗ ಹೇಳಿಕೆಗಳೀಗ ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಳಿಸುವಂತದ್ದು ಅಷ್ಟು ಸುಲಭನ ಅಂತ ಪ್ರಶ್ನೆ ಬಂದಾಗ, ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಕೂಡ ರಾಜಕೀಯ ಕ್ಷಾಣಾಕ್ಷರತನಕ್ಕೂ ಕೂಡ ಸಾಕ್ಷಿಯಾದಂತವರು. ಮತ್ತೆ ಹಿಂದೆನೂ ಕೂಡ ಮೊದಲ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಎರಡನೇ ಬಾರಿ ಸಿಎಂ ಆದಂತ ಸಂದರ್ಭದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಪೈಪೋಟಿ ಹೆಚ್ಚಾದಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಿತ್ತು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೆ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಏಕಾಏಕಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾರ ಅನ್ನೋದನ್ನ ನೋಡಿದ್ರೆ ಅದು ಒಂದಷ್ಟು ರಿಸ್ಕಿಗೆ ಕೈ ಹಾಕುವಂತದ್ದು ಕಡಿಮೆ ಅಂತ ಅನ್ಸುತ್ತೆ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಏನಿದೆ ಅದು ಹೆಚ್ಚೆಚ್ಚು ಬೆಳಕಿಗೆ ಬರ್ತಾ ಇದೆ ಮತ್ತು ನಾಯಕತ್ವದ ಪ್ರಶ್ನೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಮತ್ತೆ ಈ ನಡುವೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಎರಡೂ ಬಣಗಳಿಂದ ತಮ್ಮ ತಮ್ಮ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಈ ತಂತ್ರಗಾರಿಕೆಗಳನ್ನ ಯಾವ ರೀತಿ ಹೈಕಮಾಂಡ್ ನೋಡುತ್ತೆ, ಈ ಅಸಮಾಧಾನವನ್ನ ಯಾವ ರೀತಿ ಶಮನವನ್ನ ಮಾಡುತ್ತೆ. ಓಕೆ.